ಅಭಿಪ್ರಾಯ ನಿಮ್ಮ? ಬಡ್ಜೆಟ್ ಮೇಲೆ ನಾನು ನಿನ್ನೆನೇ ಹೇಳಿದೆ, ಭಾಳ ನಾನೇನು ನಿರೀಕ್ಷೆ ಅಂತೂ ಇಟ್ಕೊಂಡಿಲ್ಲ. ಅದೇ ರೀತಿಯೇ ಇವತ್ತು ಬಡ್ಜೆಟನ್ನು ಮಂಡಿಸಿದ್ದಾರೆ. ಒಂದೇ ಒಂದು ಈ ಬಡ್ಜೆಟ್ನಲ್ಲಿ ಏನು ಅಂತಂದರೆ 17ನೇ ಬಡ್ಜೆಟನ್ನು ಮಂಡಿಸಿರುವಂಥ ಅತಿ ಹೆಚ್ಚು ಬಡ್ಜೆಟನ್ನು ಮಂಡಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅನ್ನೋ ಹೆಸರಿಗೆ ಪಾತ್ರರಾಗಿದ್ದಾರೆ ಮಾನ್ಯ ಸಿದ್ದರಾಮಯ್ಯ. ಅದಕ್ಕೆ ನಾನು ಅವರಿಗೆ ಶುಭಾಶಯನ ತಿಳಿಸ್ತೀನಿ. ಆದರೆ ಅವರು ಪ್ರಾರಂಭದ ದಿನಗಳಲ್ಲಿ ವಿತ್ತ ಸಚಿವರಾಗಿ ಮಂಡಿಸ್ತಾ ಇದ್ರಲ್ಲ, ಅವರು ದಳದಲ್ಲಿದ್ದಾಗ ಮಂಡಿಸ್ತಾ ಇದ್ದಂಥ ಬಡ್ಜೆಟ್ಗೂ ಇದಕ್ಕೂ ದಿನಕ್ಕೂ ರಾತ್ರಿಗಿರುವಂಥ ವ್ಯತ್ಯಾಸ ಎಷ್ಟಿದೆ ಅಷ್ಟು ವ್ಯತ್ಯಾಸ ಇದೆ. ಯಾಕೆ ಅಂತಂದರೆ, ಮೊದಲನೇದಾಗಿ ಇದು ವಿತ್ತೀಯ ಕೊರತೆಯ ಬಡ್ಜೆಟ್. ಇಟ್ ಈಸ್ ಎ ರೆವೆನ್ಯೂ ಡೆಫಿಸಿಟ್ ಬಡ್ಜೆಟ್. 1,32,000 ಕೋಟಿ ಮತ್ತೆ ಈ ವರ್ಷದಲ್ಲಿ ಕೂಡ ಸಾಲ ಮಾಡಿದ್ದಾರೆ. ಮತ್ತು ಅವ್ರು ಇಟ್ಟಿರ್ತಕ್ಕಂಥ ಏನು ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಕೇವಲ 10% ಕೂಡ ಇಟ್ಟಿಲ್ಲ. ಇದರಲ್ಲಿ ಈ 4,49,000 ಅಂತ ಏನು ಘೋಷಣೆ ಮಾಡಿದ್ದಾರೆ ಗಾತ್ರ, ಇದರಲ್ಲಿ 50,000 ಕೋಟಿ ಇವರು ಮಾಡಿರೋ ಸಾಲದ ಬಡ್ಡಿಗೆ ಹೋಗ್ತಾ ಇದೆ. 80% ಶೇಕಡ ಇವತ್ತೇನಾಗಿದೆ, ಕಂಪ್ಲೀಟ್ ಇದು ಸಾಲವನ್ನು ಮತ್ತು ರಿಕರೆಂಟ್ ಎಕ್ಸ್ಪೆಂಡಿಚರ್, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದರೆ ಸಂಬಳಗಳಿಗೆ ಹೋಗ್ತಾ ಇದೆ. ಹಾಗಾಗಿ ಹೊಸ ಯೋಜನೆಗಳಿಗಾಗಲಿ ಹಳೆಯ ಯೋಜನೆಗಳ ಅದನ್ನು ಮುಂದುವರಿಸಿ ಕಾಮಗಾರಿ ಮುಗಿಸೋದಕ್ಕೆ ಇವತ್ತು ನೀರಾವರಿ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟಿಲ್ಲ, ಕೃಷಿಗೆ ಒತ್ತನ್ನು ಕೊಟ್ಟಿಲ್ಲ, ಮಹಿಳೆಯರ ಸಬಲೀಕರಣಕ್ಕೆ ಒತ್ತನ್ನು ಕೊಟ್ಟಿಲ್ಲ. ಯುವಕರದು ಯುವ ನಿಧಿ ಅಂತ ಮಾಡಿದರು, ಅದನ್ನು ತೆಗೆದುಹಾಕಿದ್ದಾರೆ. 5 ಬಡ್ಜೆಟಲ್ಲಿ ಆಲ್ರೆಡಿ 1 ಬಡ್ಜೆಟ್ ಗಾನ್. ಇನ್ನು 4 ಬಡ್ಜೆಟ್ನ ಇನ್ನು 2 ವರ್ಷದಲ್ಲಿ 3 ತಿಂಗಳಿಗೋ 6 ತಿಂಗಳಿಗೋ ತೆಗಿತಾರೆ ಅಂತ ಅನಿಸುತ್ತೆ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರ ಬಡ್ಜೆಟ್ ಅಂತ ಹೇಳೋದಕ್ಕೆ ನನಗೆ ನಿಜವಾಗಿಯೂ ಕೂಡ ಬೇಜಾರಾಗ್ತದೆ. ಯಾಕೆಂದರೆ ಅವರನ್ನು ನಾನು ಹಿಂದೆ ನೋಡಿದ್ದೀನಿ. ಅವ್ರಿಗೆ ಇವತ್ತು ಆರ್ಥಿಕ ಅಶಿಸ್ತು ಅವ್ರ ಕಡೆಯಿಂದ ಆಗಿದೆ ಅನ್ನೋದು ನೋವಿನ ಸಂಗತಿ. ನಮ್ಮ ರಾಜ್ಯದಲ್ಲಿ ಆರ್ಥಿಕ ಅಶಿಸ್ತಿನಿಂದ ಕೂಡಿರ್ತಕ್ಕಂಥ ಬಡ್ಜೆಟನ್ನು ಮಾನ್ಯ ಸಿದ್ದರಾಮಯ್ಯನಂಥ ಒಬ್ಬ ನಾಯಕರು ಮಂಡಿಸುವಂಥ ಇದು ಪರಿಸ್ಥಿತಿ ಬಂದಿರೋದು ವಿಷಾದನೀಯ ಅಂತಲೇ ಹೇಳ್ಬೇಕಾಗ್ತದೆ. ಹಾಗಾಗಿ ಇವತ್ತು ಯಾವುದು ಕೂಡ ಯಾವ ಇಲಾಖೆಗೂ ಕೂಡ ಒಂದು ಹೊಸ ಕಾರ್ಯಕ್ರಮ ಕೊಟ್ಟಿಲ್ಲ, ಒಂದು ಒಳ್ಳೆಯ ಯೋಜನೆಯನ್ನು ಕೊಟ್ಟಿಲ್ಲ. ನೋಡ್ರಿ, ಕೋವಿಡ್ ಸಂದರ್ಭದಲ್ಲಿ ಕೂಡ ಅಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಇಷ್ಟು ಗಾತ್ರದ ಸಾಲವನ್ನು ಮಾಡಲಿಲ್ಲ. ಇದು ನಾರ್ಮಲ್ ಸಿಚುವೇಶನ್, ಇಲ್ಲಿ ಯಾವುದು ಆ ರೀತಿಯ ಒಂದು ಪರಿಸ್ಥಿತಿ ಇಲ್ಲ. ಆದರೂ ಕೂಡ ಇವರು ಇಷ್ಟು ದೊಡ್ಡ ಸಾಲವನ್ನು ಮಾಡ್ತಾನೆ ಇದ್ದಾರೆ. ಈಗ ಅವರ ಅಕೌಂಟ್ಗೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಾದ ಮೇಲೆ 4.5 ಲಕ್ಷ ಕೋಟಿ ರೂಪಾಯಿಗಳು ಸಾಲ ಮಾಡಿದ್ದಾರೆ ಅಂತ ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಹೆಸರಿನಲ್ಲಿದೆ. ಅಂದರೆ ಅವರು ವಿತ್ತೀಯ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಅವರು ಈ ರಾಜ್ಯದ ಮೇಲೆ ಸಾಲ ಹೊರಿಸಿರುವಂಥದ್ದು ಎಷ್ಟು? 4,50,000 ಕೋಟಿ ಇಲ್ಲಿವರೆಗೂ ಬಂದಿದೆ. ಮತ್ತು ವಿತ್ತೀಯ ಹೊಣೆಗಾರಿಕೆ ಅದು ಕೂಡ ಬ್ರಿಮ್ಗೆ ಬಂದು ನಿಂತಿದೆ. ಅಂದರೆ ಬಾರ್ಡರ್ ಇನ್ನೇನು ಅದು ದಾಟಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ತಂದು ಬಿಟ್ಟಿದ್ದಾರೆ ಅಷ್ಟೇ. 25% GDP ಅಷ್ಟು ಸಾಲ ತಗೊಳ್ಳೋದು ಅಂತ ಏನಿದೆ, 24.9% ಬಂದುಬಿಟ್ಟಿದೆ. ಫಿಸ್ಕಲ್ ಡಿಫಿಸಿಟ್ ಲೆಸ್ ದ್ಯಾನ್ 3% ಇರಬೇಕು, ಅದು 2.89 2.9 ಬಂದು ನಿಂತಿದೆ. ಬ್ರಿಮ್ಗೆ ಬಂದು ನಿಂತಿದೆ. ಅದು ನೋಡೋದಕ್ಕೇ ಅರ್ಥ ಆಗ್ತದೆ ನಮಗೆ, ಇದು ಒತ್ತಡಪೂರ್ವಕವಾಗಿ ಆರ್ಥಿಕ ಅಶಿಸ್ತಿನಿಂದ ಕೂಡಿರ್ತಕ್ಕಂಥ ಈಗ ಹೇಳಿರುವಂಥ ನಂಬರ್ಸು ಕೂಡ ಇವ್ರು ಯಾರು ಕೂಡ ರೆವಿನ್ಯೂ ನಾವಿಷ್ಟು ಕೊಡ್ತೀವಿ ಅಂತ ಹೇಳಿದಾರಲ್ಲ, ಇದನ್ನು ಕೂಡ ಇವರು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಸರ್, ಒಟ್ಟಾರೆ ಏನಾಗ್ಬೋದು? ಎಕ್ಸೈಸ್ ಬಡ್ಜೆಟ್ 45,000 ಕೋಟಿ ನಿರೀಕ್ಷೆ ಮಾಡಿದ್ದಾರೆ. ಈಗಲೇ ಎಲ್ಲಿ ಬೀದಿ ಬದಿಯಲ್ಲೆಲ್ಲ ಕೂಡ ಈಗ ವೈನ್ ಸ್ಟೋರ್ಗಳನ್ನು ಮಾಡಿದ್ದಾರೆ. ಈಗ ಇವ್ರು ನಿರೀಕ್ಷೆ ಇಟ್ಕೊಂಡಿರೋದೇನು? 45,000 ಕೋಟಿ ರೂಪಾಯಿಗಳು ಎಕ್ಸೈಸಲ್ಲಿ ತೆರಿಗೆಯನ್ನು ವಿಧಿಸಬೇಕು ಈ ರಾಜ್ಯದಲ್ಲಿ.
ಮತ್ತು ಎಲ್ಲ ಈಗ 16 ವರ್ಷದ ಮೇಲೆ ಎಲ್ರಿಗೂ ಪರ್ಮಿಷನ್ ಕೊಡ್ತಾರ ನೋಡಿ. ಏನದು ಕೊಳಚೆ ನೀರನ್ನು ಬಿಡ್ತಾ ಇದ್ದಾರೆ 2 ಹಂತದಲ್ಲಿ, ಅದು 3ನೇ ಹಂತದ ಶುದ್ಧೀಕರಣ ಮಾಡುವಂಥ ಪ್ರಸ್ತಾಪವನ್ನು ಮಾಡಲಿಲ್ಲ. ಎತ್ತಿನ ಹೊಳೆ ಇಂಥ ಸಮಯ ನಿಗದಿಯಲ್ಲಿ ನಾವು ನೀರನ್ನು ನಿಮ್ಮ ಭಾಗದಲ್ಲಿ ನೀರನ್ನು ತುಂಬಿಸ್ತೀವಿ ಅನ್ನೋ ಮಾತನ್ನು ಹೇಳಿಲ್ಲ. ಹೇಳಿ ಸರ್, ಎಲ್ಲ ನೋಡಿ. ಥ್ಯಾಂಕ್ ಯು. ಸೆಕೆಂಡ್ ಸರ್ ಹೇಳಿ ಸರ್, ಬಜೆಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಏನಿದೆ ನಿಮ್ಮ ಅಭಿಪ್ರಾಯ? ಹ್ಞೂ ಸರ್, ಬಡವ್ರ ಬಗ್ಗೆ ಏನು ಮಾಡಿದ್ದಾರೆ? ಬಗ್ಗೆ ಈ ಸರ್ಕಾರಕ್ಕೆ ಚಿಂತನೆ ಇಲ್ಲ. ಹ್ಞೂ ಸರ್, 2.5 ವರ್ಷ ಆಯಿತು, ಒಂದು ಮನೆ ಕೊಟ್ಟಿಲ್ಲ, ಹೊಟ ಕೊಟ್ಟಿಲ್ಲ, ಒಂದು ಸೈಟ್ ಕೊಟ್ಟಿಲ್ಲ, ಏನಪ್ಪ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ. ಒಟ್ಟಾರೆಯಾಗಿ ಬಜೆಟ್ ನೋಡಿ, ರೂರಲ್ ಏರಿಯಾಸಲ್ಲಿ ರೋಡ್ ಇದಕ್ಕೆ ಏನು ಇಂಪಾರ್ಟೆನ್ಸೇ ಕೊಟ್ಟಿಲ್ಲ, ಯಾವುದಕ್ಕೂ ಕೊಟ್ಟಿಲ್ಲ. ಮೂಲಭೂತ ಸೌಕರ್ಯಗಳು ಇಲ್ವೇ ಇಲ್ಲ, ಜೀರೋ. ಏನು ಶೂನ್ಯ ಬಜೆಟ್ ಅಂತೀರಾ ಒಟ್ಟಾರೆಯಾಗಿ? ಓಕೆ. ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರಿಗೆ ಅಲ್ಪಸಂಖ್ಯಾತರ ಮೇಲೆ ತುಂಬ ಪ್ರೀತಿ. ಅವರು ಈ ರಾಜಕಾರಣ ಜೀವನದಲ್ಲಿ ಇಷ್ಟೊಂದು ಬಜೆಟ್ ಮಂಡನೆ ಮಾಡಿದ್ದಾರೆ. ಅವ್ರಿಗೆ ಅರ್ಥ ಆಗಿರ್ತಕ್ಕಂಥದ್ದು ಕೊನೆ ಕಾಲದಲ್ಲಿ CM ಆಗಿ ಇನ್ನೇನು ಇಳಿಯೋ ಕಾಲದಲ್ಲಿ ಅವ್ರಿಗೆ ಅರ್ಥ ಆಗಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರನ್ನು ಹೆಂಗಾದರೂ ಮಾಡಿ ಎಲ್ಲೂ ಹೋಗ್ದಂಗೆ ಗಟ್ಟಿಯಾಗಿ ಓಲೈಕೆ ಮಾಡಿದ್ದಾರೆ. ಇನ್ನೂ ಅತಿ ಹೆಚ್ಚು ಓಲೈಕೆ ಮಾಡಿಕೊಂಡು ಅವ್ರು ಎಲ್ಲೂ ಹೋಗ್ದಂಗೆ ಸತತವಾಗಿ ಅವ್ರ ಮಗನ ಜೊತೆನೂ ಇರಲಿ ಅಂತಕ್ಕಂಥ ರಾಜಕಾರಣ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಪೂರ್ತಿ ಓಲೈಕೆ ಬಜೆಟ್ ಆಗಿದೆ. ಅವ್ರಿಗೆ ಓಲೈಕೆ ಬಜೆಟ್ ಎಷ್ಟುವರೆಗೂ ಕೈ ಹಿಡಿತದೆ, ಅವ್ರಿಗೆ ಅವ್ರ ಮಗನ ಕೂಡ ಇಡಬೇಕಂತ ಮಾಡಿರ್ತಕ್ಕಂಥ ಬಜೆಟ್ ಸರ್. ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಬಡವರಿಗೆ ಏನು ಮಾಡಿದ್ದಾರೆ ಅಂತ ಹೇಳ್ತೀರಿ ಸರ್? ಇದು ಒನ್ ಸೈಡ್ ಬಜೆಟ್ ಮಾಡಿದ್ದಾರೆ. ಓಲೈಕೆಯ ಬಜೆಟು ಮಾಡಿರ್ತಕ್ಕಂಥದ್ದು ರೈತರಿಗೆ, ವಿದ್ಯಾರ್ಥಿಗಳಿಗೆ, ಬಡವರಿಗೆ ಯಾರಿಗೂ ಕನ್ಸಿಡರ್ ಮಾಡಿದ್ರೆ ರೆಗ್ಯುಲರ್ ಮಾಡಿರ್ತಕ್ಕಂಥದ್ದು ಏನು ಮಾಡಬೇಕಂತಕ್ಕಂಥದ್ದು ವಿಶೇಷವಾಗಿ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ವಿಶೇಷ ಓಲೈಕೆ ಬಜೆಟು ಅಲ್ಪಸಂಖ್ಯಾತರ ಬಜೆಟ್. ಬಯಲುಸೀಮೆಗೆ ಇದೇನು ಶಾಶ್ವತ ನೀರಾವರಿ ಹೋರಾಟದ ಬಗ್ಗೆ ಏನು ಹೇಳ್ತೀರಿ ಸರ್? ಇವತ್ತು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಜಿಲ್ಲೆಗಳ 3 ಜಿಲ್ಲೆಗಳಲ್ಲಿ ರೈತರು ಸುಮಾರು ಒಂದು KCVL ಹೆಚ್ಚಿನ ವ್ಯಾಲಿ ನೀರಿಂದ ಎಷ್ಟೊಂದು ಭೂಮಿ ನಾಶ ಆಗ್ತಾ ಇದೆ. ಎಲ್ಲ ರೈತರಿಗೆ ಇವತ್ತು ಬೆಳೀತಕ್ಕಂಥ ಬೆಳೆಗಳಿಗೆ ಬೆಳೆ ಆಗ್ತಾ ಇಲ್ಲ, ರೋಗಗಳು ಬರ್ತಾ ಇದೆ. ಎಷ್ಟೋ ಬೆಳೆಗಳು ಚೆನ್ನಾಗಿರುತ್ತೆ, ಬೆಳೆಗಳನ್ನ ಎತ್ಕೊಂಡ್ಬಂದು ಅದು ವಿಷಪೂರಿತವಾಗಿರ್ತಕ್ಕಂಥ ಎಲ್ಲ ಒಂದು ತರಕಾರಿಗಳು, ಹಣ್ಣುಗಳು, ಬೆಳೆಗಳಾಗಿದೆ. ಅದನ್ನ ಎತ್ಕೊಂಡ್ಬಂದು ರೈತರು ಹಾಳಾಗಿದ್ದು ಅಲ್ದಿರೇ ಆ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಒಂದು ತರಕಾರಿಗಳು, ಹಣ್ಣುಗಳು ಎತ್ಕೊಂಡ್ಬಂದು ಬೆಂಗಳೂರಲ್ಲಿ, ಹೈದ್ರಾಬಾದಲ್ಲಿ, ಚೆನ್ನೈಲಿರ್ತಕ್ಕಂಥ ಸಾಹುಕಾರರಿಗೂ ಕೂಡ ಅದನ್ನ ಮಾರಿ ಅವ್ರನ್ನೂ ಕೂಡ ಕುಲ್ಗೆಡ್ಸಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ಶಾಪ ಅವ್ರಿಗೆ ತಟ್ಟುತ್ತೆ. ಇದು ಒಳ್ಳೆ ಕೆಲಸ ಮಾಡ್ತಾಯಿಲ್ಲ. ಇವರು ಬಂದಿರ್ತಕ್ಕಂಥ ಒಳ್ಳೆ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿತ್ತು, ಅದನ್ನು ಕೈಗೆ ಎತ್ಕೊಂಡಿಲ್ಲ. ಆದರೆ ಕೊಟ್ಟಿರ್ತಕ್ಕಂಥ ನೀರಾದ್ರೂ ಟ್ರೆಜರಿ 3ನೇ ಹಂತದ ಶುದ್ಧೀಕರಣ ಮಾಡಿ ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿದ್ದಿದ್ರೆ ಅವರಿಗೆ ಏನಾದರೂ ಒಂದಷ್ಟು ಮೋಕ್ಷ ಸಿಗ್ತಕ್ಕಂಥದ್ದು. ಈ ಜನರ ಶಾಪ ಅವ್ರಿಗೆ ತಟ್ಟುತ್ತೆ, ಇದು ಒಳ್ಳೆಯದಾಗೋದಿಲ್ಲ. BJP JDS ಪ್ರೋಗ್ರಾಮಲ್ಲಿ 3ನೇ ಹಂತದ್ದು ಮಾಡಲೇಬೇಕಂತಕ್ಕಂಥದ್ದು ಇತ್ತು. ಅಷ್ಟೊತ್ತಿಗೆ ಸರ್ಕಾರ ಹೋಯಿತು. ಈಗ ಸರ್ಕಾರ ಬಂದು ಅವ್ರಿಗೆ ಆಲ್ರೆಡಿ 3 ವರ್ಷ ಆಗಿದೆ. ಎತ್ತಿನ ಹೊಳೆಯಾದ ನೀರು ತರ್ಬೋದಾಯ್ತಲ್ಲ ಅವರು, ಆಯಿತು. ಆ ನೀರನ್ನೆಲ್ಲ ನಿಲ್ಲಿಸ್ಬಿಟ್ಟು ಆ ಕೆರೆಗಳನ್ನೆಲ್ಲ ಬಂದ್ ಮಾಡಿ ಇವತ್ತು ಎತ್ತಿನ ಹೊಳೆ ನೀರು ತರ್ಬೋದಾಗಿತ್ತು. ಇಲ್ಲ ಬಂದು ಬೇರೆ ಒಂದು ಪ್ರಾಜೆಕ್ಟ್ ಹೊಸದಾಗಿ ಒಂದು ಕೃಷ್ಣಾ ನದಿಯ ನೀರು ತರ್ತಕ್ಕಂಥ ಒಂದು ಅವಕಾಶ ಇದೆ, ಅದನ್ನು ತರ್ಬೋದಾಗಿತ್ತು. ರೈತರು ಬೇಕಾಗಿರ್ತಕ್ಕಂಥದ್ದು ನೀರು, ಸ್ವಚ್ಛವಾಗಿರ್ತಕ್ಕಂಥ ನೀರು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಬಜೆಟಲ್ಲಿ ಮಾಡಿ ಆ ಕೆಲಸ ಮಾಡಿದಿದ್ರೆ ಅವ್ರಿಗೆ ಒಳ್ಳೆಯದಾಗೋದು. ಈ ಒಂದು ಶಾಪ ಏನು ಇದೆಯಲ್ಲ ಅವ್ರು ಎಲ್ರಿಗೂ ತರ್ತಕ್ಕಂಥ ಇದೆ. ಅವ್ರು ಇನ್ಮೇಲಾದರೂ ಈ ಬಜೆಟ್ ಆದರೂ ಮಾಡಬೇಕಾಗಿತ್ತು. ಇನ್ನು ಮತ್ತೆ ಬಜೆಟ್ ಮಾಡ್ಬೇಕು, ಇನ್ನೂ ವರ್ಷ ಕಾಯಬೇಕು. ವರ್ಷಕ್ಕೆ ಇದು ಮಾಡಿರ್ತಕ್ಕಂಥ ಓಲೈಕೆ ರಾಜಕಾರಣದಲ್ಲಿ ಕೂಡ ಅವ್ರ ಕುರ್ಚಿ ಉಳಿತಕ್ಕಂಥ ಕೆಲಸ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ಗೆ ಬಂದಿರತಕ್ಕಂಥ ಏನು ಅವಾಂತರಗಳೇನಿದೆಯಲ್ಲ, ಮಾಡತಕ್ಕಂಥ ಅವಾಂತರಗಳೇನಿದೆಯಲ್ಲ, ನಮ್ಮ BJP ಸರ್ಕಾರ ಬರಬೇಕು. ಬಂದಾದಮೇಲೆ ಜನರು ಉಳಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಒಗ್ಗಟ್ಟಾಗಿ ಎಲ್ಲರೂ ಹೋಗಿ, ಈಗ ಚಂದ್ರಬಾಬು ನಾಯ್ಡುವರು ನಮ್ಮ NDA ಪಕ್ಷದಲ್ಲೇ ಇದ್ದಾರೆ, ಅವ್ರನ್ನ ಮನವೊಲಿಸಿ ಅವ್ರಿಗೆಲ್ಲ ಮಾತುಕತೆ ಮಾಡಿ ಇಮಿಡಿಯೇಟಾಗಿ ನೀರು ತಂದೆ ಮಾಡಿದ್ರೆ ಒಳ್ಳೆಯದು. ನಾವು ಕೂಡ ಪ್ರಯತ್ನ ಮಾಡ್ತೀವಿ.